ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರ. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರಿನ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ದಿವಂಗತ ಶ್ರೀಮತಿ ಗೌರಮ್ಮನವರ 8ನೇ ವರ್ಷದ ಪುಣ್ಯಸ್ಮರಣೆಯ ಪ್ರಯುಕ್ತ ಬೆಂಗಳೂರಿನ MSR ರಾಮಯ್ಯ ಆಸ್ಪತ್ರೆಯ ಸಹಯೋಗದಲ್ಲಿ ಕಿಡ್ನಿ ಮತ್ತು ಮೂತ್ರಕೋಶದ ಉಚಿತ ತಪಾಸಣಾ ಶಿಬಿರವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ನೂರಾರು ಸಾರ್ವಜನಿಕರು ಶಿಬಿರದಲ್ಲಿ ಭಾಗವಹಿಸಿ ಉಚಿತ ವೈದ್ಯಕೀಯ ಸೇವೆಯ ಸದುಪಯೋಗ ಪಡೆದುಕೊಂಡರು. ಶಿಬಿರದ ಕುರಿತು ಮಾತನಾಡಿದ ರಾಮಯ್ಯ ಆಸ್ಪತ್ರೆಯ ಕಿಡ್ನಿ ಮತ್ತು ಮೂತ್ರಕೋಶ ವಿಭಾಗದ ತಜ್ಞ ವೈದ್ಯ ಡಾಕ್ಟರ್ ಪೂವಾಡ ಸಂದೀಪ್ ರವರು, ಇಂದಿನ ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿ ಮತ್ತು ಶುದ್ಧೀಕರಿಸದೇ ಕುಡಿಯುವ ನೀರಿನ ಪರಿಣಾಮದಿಂದ ಕಿಡ್ನಿ ಮತ್ತು ಮೂತ್ರಕೋಶದ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ವಿಶೇಷವಾಗಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ಸಮಸ್ಯೆ ಹೆಚ್ಚಿನವರಲ್ಲಿ ಕಂಡುಬರುತ್ತಿದೆ. ಆರಂಭಿಕ ಹಂತದಲ್ಲಿ ರೋಗ ಪತ್ತೆ ಹಚ್ಚುವ ಉದ್ದೇಶದಿಂದ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಶಿಬಿರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಹೊರರೋಗಿಗಳು ತಪಾಸಣೆಗೆ ಒಳಪಟ್ಟರು. ಅಗತ್ಯವಿದ್ದವರಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಉಚಿತವಾಗಿ ಒದಗಿಸಲಾಯಿತು. ಪುರುಷರಲ್ಲಿ ಕಾಣಿಸಿಕೊಳ್ಳುವ ಪ್ರಾಸ್ಟೇಟ್ ಕ್ಯಾನ್ಸರ್ ಭೀತಿ ನಿವಾರಣೆಗೆ ಸೀರಮ್ PSA ಪರೀಕ್ಷೆಯನ್ನು ಉಚಿತವಾಗಿ ನಡೆಸಲಾಯಿತು. ಜೊತೆಗೆ ಉರಿ ಮೂತ್ರ ರೋಗ, ಹೊಟ್ಟೆಯಲ್ಲಿ ಗಡ್ಡೆ ಅಥವಾ ಕ್ಯಾನ್ಸರ್ ಅನುಮಾನ ಇರುವವರಿಗೆ ರಕ್ತ ಪರೀಕ್ಷೆಗಳನ್ನು ಕೈಗೊಳ್ಳಲಾಯಿತು. ಸುಮಾರು 9 ಮಂದಿಯಲ್ಲಿ ಕ್ಯಾನ್ಸರ್ ಸೂಚನೆಗಳು ಕಂಡುಬಂದಿದ್ದು, ಅವರ ರಕ್ತದ ಮಾದರಿಗಳನ್ನು ಹೆಚ್ಚಿನ ಪರೀಕ್ಷೆಗೆ ಕಳುಹಿಸಲಾಗಿದೆ. ವರದಿಗಳು ಮುಂದಿನ ವಾರ ಲಭ್ಯವಾಗಲಿದ್ದು, ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಹಾಗೂ ಅಗತ್ಯವಿದ್ದಲ್ಲಿ ರೇಷನ್ ಕಾರ್ಡ್ ಆಧಾರದ ಮೇಲೆ ಉಚಿತ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ ಮಾಡಲಾಗುವುದು ಎಂದು ವೈದ್ಯರು ತಿಳಿಸಿದರು. ಇನ್ನು ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ಸಮಸ್ಯೆ ಹೊಂದಿರುವವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಔಷಧಿ ನೀಡಲಾಗುತ್ತಿದ್ದು, ಮುಂದೆ ತೊಂದರೆ ಮರುಕಳಿಸದಂತೆ ಆಹಾರ ಮತ್ತು ಜೀವನ ಶೈಲಿ ಕುರಿತು ಮಾರ್ಗದರ್ಶನ ನೀಡಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಕೇಂದ್ರಕ್ಕೆ ಬರುವ ಬಹುತೇಕ ರೋಗಿಗಳಲ್ಲಿ ಥೈರಾಯ್ಡ್, ಮಧುಮೇಹ ಹಾಗೂ ರಕ್ತದ ಒತ್ತಡ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ರೋಗಿಗಳನ್ನು ಕರೆತರುವವರನ್ನು ಪರೀಕ್ಷಿಸಿದಾಗ ಅನೇಕ ಮಂದಿಯಲ್ಲಿ ರಕ್ತದ ಒತ್ತಡ ಇರುವುದು ಕಂಡುಬರುತ್ತಿದೆ. ಕೆಲವರು ನಿರ್ಲಕ್ಷ್ಯದಿಂದ ಚಿಕಿತ್ಸೆ ಪಡೆಯದೆ ಡಯಾಲಿಸಿಸ್ ಹಂತಕ್ಕೆ ತಲುಪುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ. 3 ತಿಂಗಳಿಗೊಮ್ಮೆ ರಕ್ತದ ಒತ್ತಡ ಪರೀಕ್ಷೆ ಮಾಡಿಸಿಕೊಳ್ಳುವುದು ಮತ್ತು ಸೂಕ್ತ ಚಿಕಿತ್ಸೆ ಪಡೆಯುವುದು ಅನಿವಾರ್ಯ ಎಂದು ವೈದ್ಯರು ಸಲಹೆ ನೀಡಿದರು. ಇನ್ನು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಉಚಿತ ಆರೋಗ್ಯ ಸೇವೆ ಒದಗಿಸುವ ಈ ಶಿಬಿರ ಸಮಾಜಮುಖಿ ಕಾರ್ಯವಾಗಿ ಗಮನ ಸೆಳೆಯಿತು. ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಡಿ ರಮೇಶ್, ಡಾಕ್ಟರ್ ಪ್ರಸಾದ್, ಮೈಲಾರಪ್ಪ, ಡಾಕ್ಟರ್ ತರುಣ್, ಡಾಕ್ಟರ್ ಮಾನಸ, ಡಾಕ್ಟರ್ ಅಭಿಷೇಕ್ ಸೇರಿದಂತೆ ಇತರೆ ವೈದ್ಯರು ಹಾಗೂ ಸಿಬ್ಬಂದಿ ವರ್ಗ ಹಾಜರಿದ್ದರು. ಡಾಕ್ಟರ್ ಪೂವಾಡ ಸಂದೀಪ್, ಯೂರಾಲಜಿಸ್ಟ್, ರಾಮಯ್ಯ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರವನ್ನು 2010ನೇ ಇಸ್ವಿಯಲ್ಲಿ ಸ್ಥಾಪನೆ ಮಾಡಿದ್ದೀವಿ. ಅಂದಿನಿಂದಲೂ ಇಂದಿನವರೆಗೂ ಪ್ರತಿ ಭಾನುವಾರ ಮಧುಮೇಹ ಪರೀಕ್ಷೆ ಹಾಗೂ ಕನ್ಸಲ್ಟೇಷನ್ ಫ್ರಮ್ ಎಕ್ಸ್ಪರ್ಟ್ಸ್ ಹಾಗೂ ಉಚಿತ ಔಷಧಿಗಳನ್ನು ಸತತವಾಗಿ 15 ವರ್ಷಗಳಿಂದ 4 ಬಾರಿ ವಿಶೇಷ ಕ್ಯಾಂಪ್ಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಇವತ್ತು ಮಾರ್ಚ್ 1 ಯೂರಾಲಜಿ ಸಂಬಂಧಪಟ್ಟಂಗೆ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಕ್ಯಾನ್ಸರ್, ಯೂರಿನ್ಗೆ ಹೋಗೋ ಜಾಗದಲ್ಲಿ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಆಗ್ಬೋದು, ಅಥವಾ ಯೂರಿನ್ಗೆ ಸಮಸ್ಯೆ ಇದ್ದಾಗ, ಮತ್ತು ಜೆಂಟ್ಸಲ್ಲಿ ಪ್ರಾಸ್ಟೇಟ್ ಸಮಸ್ಯೆ, ಲೇಡೀಸಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಅನ್ನೋ ಸಮಸ್ಯೆಗಳಿಗೆ ಎಲ್ಲ ಸ್ಕ್ರೀನಿಂಗ್ ಮಾಡಿ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಯೂರಿನ್ ಪರೀಕ್ಷೆ, ಬ್ಲಡ್ ಪರೀಕ್ಷೆ 3 ಮಾಡಿ ಪರೀಕ್ಷೆ ಕೂಡ ನಡೆದಿದೆ. ಇನ್ನೂ ಹೆಚ್ಚು ಜನ ಬರೋದಿದೆ. ಎಲ್ಲರೂ ಫೆಸಿಲಿಟಿನ ಉಪಯೋಗ ಬರೋ ವಾರ ರೆಡಿ ಇರುತ್ತೆ. ಬರೋ ವಾರ ಮತ್ತೆ ಬರೀದೆ ಬರಬೇಕು ಅಂದರೆ ನೀವು ಬರೋಕ್ಕಾಗಿಲ್ಲ ಅಂದರೆ ನಮ್ಮದು ದೂರವಾಣಿ ಸಂಖ್ಯೆ ಇದೆ, ಅದಕ್ಕೆ ಫೋನ್ ಮಾಡಿದ್ರೆ ರಿಪೋರ್ಟಲ್ಲಿ ತೊಂದರೆ ಇದೆ ನಿಮ್ಗೆ ತಿಳಿಸ್ತೀವಿ. ಅದಕ್ಕೆ ಬೇಕಾದಂಥ ಫರ್ದರ್ ಮತ್ತೆ ಟೆಸ್ಟ್ ಏನಾದ್ರು ಇದ್ದರೆ ಬಂದು ಮಾಡಿಸ್ಬೋದು. ರಾಮಯ್ಯ ಆಸ್ಪತ್ರೆಯ ಹೆಡ್ ಅಸೋಸಿಯೇಟ್ ಆಗಿ ಇವತ್ತು ರಾಮಯ್ಯ ಹಾಸ್ಪಿಟ್ಲು ಮತ್ತು ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದ ಜೊತೆ ಒಂದು ಕ್ಯಾಂಪ್ ಮಾಡ್ತಾ ಇದ್ದೀವಿ. ಈ ಕ್ಯಾಂಪ್ನಲ್ಲಿ ನಾವು ಪ್ರಮುಖವಾಗಿ ಯೂರಾಲಜಿ ಸಂಬಂಧಪಟ್ಟಾಗೆ ಕಾಯಿಲೆಗಳಿಂದ ತಪಾಸಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟು ಕೊಡೋ ಥರ ಜನಗಳಿಗೆ, ಹಳ್ಳಿ ಜನ ಮತ್ತು ಬಡು ಕುಟುಂಬದ ಜನರಿಗೆ ಆರೋಗ್ಯ ನಾವು ಕ್ಯಾಂಪ್ ಮಾಡಿ ಚಿಕಿತ್ಸೆ ಕೊಡಲಿಕ್ಕೆ ಹೊರಟು ಬಂದಿದ್ದೀವಿ. ಸೊ ರಾಮಯ್ಯ ಹಾಸ್ಪಿಟ್ಲ್ ಇಡೀ ಯೂರಾಲಜಿ ಡಿಪಾರ್ಟ್ಮೆಂಟ್ ಸಿಬ್ಬಂದಿಗಳು, ಡಾಕ್ಟರ್ಸ್, ನರ್ಸಸ್ ಎಲ್ಲ ಬಂದು ಇಲ್ಲಿ ಕ್ಯಾಂಪ್ ಮಾಡ್ತಾ ಇದ್ದೀವಿ. ಇದು ವರ್ಷನೂ ಮಾಡೋ ಇದು ಕ್ಯಾಂಪ್ ಇದು. ಈ ಕ್ಯಾಂಪ್ನಲ್ಲಿ ನಾವು ಪ್ರಮುಖ ಪೇಷಂಟ್ ನೋಡ್ತಾ ಇರೋದಂದರೆ ಕಿಡ್ನಿ ಸಂಬಂಧಪಟ್ಟ ಕಾಯಿಲೆಗಳು, ಕಿಡ್ನಿ ಕಲ್ಲು, ಕಿಡ್ನಿ ಕ್ಯಾನ್ಸರು, ಮತ್ತು ಮೂತ್ರಕೋಶದ ಕಾಯಿಲೆಗಳು, ಪ್ರಾಸ್ಟೇಟು, ಈ ಥರ ಕಾಯಿಲೆಗಳ ಬಗ್ಗೆ ಚಿಕಿತ್ಸೆ ಮಾಡಿ ಪರೀಕ್ಷೆ ಮಾಡಿ ಅವ್ರಿಗೆ ಇಲ್ಲೇ ಔಷಧಿ ಕೊಡೋ ಥರನೂ ಮಾಡಿದ್ದೀವಿ. ಇವತ್ತು ಇಲ್ಲಿ ಸ್ಕ್ರೀನಿಂಗ್ಗೆ ಅಲ್ಟ್ರಾಸೌಂಡನ್ನು PHCಯಲ್ಲಿ ಅರೇಂಜ್ ಮಾಡಿದೆ. ಅದಕ್ಕೆ ಬಾಕಿ ಟೆಸ್ಟ್ ಎಲ್ಲನೂ, ಯೂರಿನ್ ಟೆಸ್ಟು, ಬ್ಲಡ್ ಟೆಸ್ಟನ್ನು ಇಲ್ಲಿ ಎಲ್ಲರೂ ಫ್ರೀಯಾಗಿ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ಆದಷ್ಟು ಇಲ್ಲೇ ಔಷಧಿ ಕೊಡೋ ಥರ ನಾವು ಅರೇಂಜ್ ಮಾಡಿದ್ದೀವಿ ಹಾಸ್ಪಿಟಲಿಂದ.
ಯಾರಿಗೆ ಸರ್ಜರಿ ಬೇಕಾಗುತ್ತೋ ಅವ್ರಿಗೆ ನಾವು ರಾಮಯ್ಯ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಅಲ್ಲಿ ಔಷಧಿ ಸರ್ಜರಿ BPL ಕಾರ್ಡ್ ಇದ್ರೆ ಆಯುಷ್ಮಾನ್ ಭಾರತ್ ಸ್ಕೀಮಲ್ಲಿ ಅವ್ರಿಗೆ ಫ್ರೀ ಸರ್ಜರಿನೂ ಮಾಡ್ಕೊಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಸೊ ಇವತ್ತು ಹೋಲ್ ಡೇ ನಿಯರ್ಲಿ ಒಂದು 350-400 ಪೇಷಂಟ್ ನೋಡಲಿಕ್ಕೆ ಈ ಟ್ರಸ್ಟಿಂದ ರೆಡಿ ಮಾಡಿಕೊಟ್ಟಿದ್ದಾರೆ. ಸೊ ಬಹುಶಃ ಸಾಯಂಕಾಲ 4:30-5 ಗಂಟೆವರೆಗೂ ಇದು ಫುಲ್ ಎಕ್ಸಾಮಿನೇಷನ್ ಮತ್ತು ಸ್ಕ್ರೀನಿಂಗ್ ಎಲ್ಲ ಮುಗಿಸ್ತೀವಿ. ಸೊ ಇದು ವರ್ಷ ಮಾಡೋದ್ರಿಂದ ಈ ಸಿರಿಘಟ್ಟ ತಾಲೂಕಿನ ಬಡ ಜನ ಮಕ್ಕಳು ಹಳ್ಳಿ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ವರ್ಷ ಬಂದು ಮಾಡ್ತಾ ಇದ್ದೀವಿ. ಪ್ರಸಾದ್ ಮೈಲಾರಪ್ಪ, ಪ್ರೊಫೆಸರ್ ಮತ್ತು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಯೂರಾಲಜಿ, ರಾಮಯ್ಯ ಮೆಡಿಕಲ್ ಕಾಲೇಜ್ ಮತ್ತು ರಾಮಯ್ಯ ಆಸ್ಪತ್ರೆ. ಸೊ ಈ ದಿನದ ವಿಶೇಷ ಏನಂತಂದರೆ ಗೌರಮ್ಮ ಮಲ್ಲಶೆಟ್ಟಿ ಸಂಸ್ಥೆ ಏನಿದೆ, ಒಂದು ಆರೋಗ್ಯ ಕೇಂದ್ರ ಮತ್ತು ಪೋವಾಡ ಫೌಂಡೇಶನ್ ಸಂಸ್ಥೆಯಿಂದ ರಾಮಯ್ಯ ಆಸ್ಪತ್ರೆಯ ಸಹಯೋಗದಿಂದ ಎರಡು ಸೇರಿಬಿಟ್ಟು ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ ಇಲ್ಲಿ ಮಳ್ಳೂರಲ್ಲಿ ಏರ್ಪಡಿಸಲಾಗಿದೆ. ಮತ್ತು ಇದು ವಾರ್ಷಿಕವಾಗಿ, ಇದು ಒಂದು 5ನೇ ವಾರ್ಷಿಕವಾದ ಅಂಗವಾಗಿ ಇವತ್ತು ಉಚಿತ ಆರೋಗ್ಯ ಶಿಬಿರ ಅಂತ ಮಾಡಲಾಗ್ತಾ ಇದೆ. ಇವತ್ತಿನ ವಾರ್ಷಿಕ ಶಿಬಿರದಲ್ಲಿ ವಿಶೇಷ ಏನಂತಂದರೆ ಯೂರಾಲಜಿ, ಮೂತ್ರಾಂಗ ಮತ್ತು ಕಿಡ್ನಿ ಸಂಬಂಧಪಟ್ಟಂತೆ ಒಂದು ಉಚಿತವಾದ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ. ಸೊ ಇದನ್ನು ಸದ್ಬಳಕೆ ಮಾಡಿಕೊಳ್ಳೋದಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹಲವಾರು ಜನ ಮತ್ತು ಕೋಲಾರ ಜಿಲ್ಲೆಯಿಂದ ಕೂಡ ಸುಮಾರು ಜನ, ಆಲ್ಮೋಸ್ಟ್ ಒಂದು 500 ಜನ ಇವತ್ತು ಇದರ ಒಂದು ಉಚಿತವಾದ ಕ್ಯಾಂಪನ್ನು, ಆರೋಗ್ಯ ಶಿಬಿರ ಉಪಯೋಗಿಸ್ಕೊಳ್ಳೋದಕ್ಕೆ ಜನಗಳು ಇಲ್ಲಿ ಬಂದಿದ್ದಾರೆ. ನಾವು ಇವತ್ತು ಕ್ಯಾಂಪನ್ನು ಬೆಳಗ್ಗೆ 9 ಗಂಟೆಯಿಂದ ಶುರು ಮಾಡಿದ್ವಿ. ಸುಮಾರು ಎಲ್ಲ ರೋಗಿಗಳನ್ನ ನೋಡೋವರೆಗೂ ನಾವು ಇಲ್ಲಿದ್ದು ಎಲ್ರಿಗೂ ಅವರ ಏನು ಕಾಯಿಲೆಗಳಿದೆ ಅದು ಪರೀಕ್ಷೆ ಮಾಡಿ, ಆಮೇಲೆ ಕೆಲವು ರಕ್ತ ಪರೀಕ್ಷೆಗಳನ್ನು ಕೂಡ ನಾವು ಮಾಡ್ತೇವೆ. ಅದು ಒಂದು ವ್ಯವಸ್ಥೆ ನಾವು ಮಾಡಿದ್ವಿ. ಆಮೇಲೆ ಒಂದು ಸ್ಕ್ಯಾನಿಂಗ್ ಕೂಡ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಸ್ಕ್ಯಾನಿಂಗ್ ಪರೀಕ್ಷೆ ಕೂಡ ಮಾಡಲಾಗ್ತದೆ. ಇದೆಲ್ಲ ಮಾಡಿ ನಮಗೆ ಒಂದು ಅದು ಪರೀಕ್ಷೆಯ ರಿಸಲ್ಟ್ ಬಂದ ಮೇಲೆ ಅವ್ರಿಗೆ ಏನು ಕಾಯಿಲೆ ಇದೆ ಅಂತ ಗೊತ್ತಾಗ್ತದೆ. ಸೊ ಗೊತ್ತಾದ ಮೇಲೆ ಸಪೋಸ್ ಅವ್ರಿಗೇನಾದರೂ ಆ ಒಂದು ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಏನಾದರೂ ಬೇಕಿದ್ರೆ ನಾವು ನಮ್ಮ ರಾಮಯ್ಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಈ ರೋಗಿಗಳನ್ನ ನಮ್ಮ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ನಾವು ಏನು ಒಂದು ನಮ್ಮ ಸ್ಟೇಟ್ ಸ್ಕೀಮ್ ಇದೆಯೋ, ಆರೋಗ್ಯ ಸ್ಕೀಮ್, ಅದರಲ್ಲಿ ಉಚಿತವಾಗಿ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡ್ತಕ್ಕಂಥ ಒಂದು ಅವಕಾಶ ಇದೆ. ಸೊ ಹಾಗಾಗಿ ಇಲ್ಲಿ ಎಲ್ಲ ರೋಗಿಗಳು ಕೂಡ ಈ ಥರದ್ದು ಒಂದು ಅವಕಾಶನ ಉಪಯೋಗಿಸ್ಕೊಳ್ಬೇಕು. ಯಾಕಂದರೆ ಹಲವಾರು ರೋಗಿಗಳು, ಕಾಯಿಲೆಗಳು ಇದ್ದರೂ ಕೂಡ ಅವರು ಸುಮಾರು ಜನ ಅವರು ರಾಮಯ್ಯ ಆಸ್ಪತ್ರೆ ಅಥವಾ ಬೆಂಗಳೂರಿಗೆ ಬರತಕ್ಕಂಥ ಇದು ಸಾಧ್ಯತೆ ಕಮ್ಮಿ ಇರ್ತದೆ, ಅವ್ರಿಗೆ ಅವಕಾಶ ಕಮ್ಮಿ ಇರ್ತದೆ. ಹಾಗಾಗಿ ನಮ್ಮ ಕಂಪ್ಲೀಟ್ ಯೂರಾಲಜಿ ತಂಡ ರಾಮಯ್ಯ ಹಾಸ್ಪಿಟ್ಲಿಂದ ಇವತ್ತು ಇಲ್ಲಿಗೆ ಈ ಹಳ್ಳಿಗೆ ಬಂದು ಇವರಿಗೆ ಒಂದು ವಿಶೇಷವಾದ ಸೌಲಭ್ಯವನ್ನು ಮಾಡಿಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಿಂದ ನಮ್ಮ ರಾಮಯ್ಯ ಹಾಸ್ಪಿಟ್ಲು ಮತ್ತು ಈ ಗೌರಮ್ಮ ಮಲ್ಲಶೆಟ್ಟಿ ಆರೋಗ್ಯ ಕೇಂದ್ರದವರು ಇದನ್ನ ಆಯೋಜನೆ ಮಾಡಿದ್ದಾರೆ. ಡಾಕ್ಟರ್ ಸಂದೀಪ್ ಪೋವಾಡ ಫೌಂಡೇಶನ್ ಇಂದ ಸುಮಾರು ವರ್ಷದಿಂದ ಇದು ಮಾಡ್ತಾ ಇದ್ದಾರೆ. ಮತ್ತು ಅವ್ರ ತಂದೆ ತಾಯಿಗಳಾದ ಕಲಾ ಮತ್ತು ಕುಮಾರ್ ಅವರು ಕೂಡ ಇದರಲ್ಲಿ ಬಹಳಷ್ಟು ಮುತುವರ್ಜಿಯಿಂದ, ಬಹಳಷ್ಟು ಇಂಟ್ರೆಸ್ಟ್ ತಗೊಂಡು ಇದು ಮಾಡ್ತಾ ಇದ್ದಾರೆ. ಇದರಿಂದ ನನ್ನ ಕೋರಿಕೆ ಏನಂದರೆ, ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತ ಹಳ್ಳಿನ ಎಲ್ಲ ಜನಗಳು ಇದರ ಒಂದು ಉಪಯೋಗವನ್ನು ಮಾಡ್ಕೋಬೇಕು. ಆದಷ್ಟು ಬೇಗ ಒಂದು ಅವ್ರಿಗೇನಾದರೂ ತೊಂದರೆ ಇದ್ದರೆ ಅದನ್ನ ಕಂಡುಹಿಡಿತಕ್ಕಂಥದ್ದಾಗಲಿ, ಆಮೇಲೆ ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದಾಗಲಿ ಆಗ್ತದೆ. ಈ ಒಂದು ಕಾರ್ಯಾಗಾರದಲ್ಲಿ ನಾವು ಉಚಿತವಾಗಿ ಕೂಡ ಕೆಲವರಿಗೆ ಔಷಧಿಗಳು ಬೇಕಾದರೆ ಔಷಧಿಗಳು ಕೂಡ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ಇದು ಎಲ್ಲನ ಈ ಆಯೋಜಿಸ್ತಕ್ಕಂಥ ಈ ಪೋವಾಡ ಫೌಂಡೇಶನ್ ಮತ್ತು ಗೌರಮ್ಮ ಮಲ್ಲಶೆಟ್ಟಿ ಒಂದು ಆರೋಗ್ಯ ಕೇಂದ್ರದಕ್ಕೆ ನಾನು ನನ್ನ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು.